ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದ ಬುಕ್ ಆಫ್ ಸ್ವಾದಮ್. ಇವತ್ತು ಬೀಟ್ರೂಟ್ ಪಾವ್ ಬಾಜಿ ನೋಡಿ ಹೇಗಿದೆ ಬಾಜಿ ಅಂತ. ಶುರು ಮಾಡೋಣ. ಆನಿಯನ್ 2, ಶುಂಠಿ ಸ್ವಲ್ಪ, ಚಿಲ್ಲಿ ಮತ್ತು ಗಾರ್ಲಿಕ್ಕು 5 ಚಿಲ್ಲೀಸು, ಗಾರ್ಲಿಕ್ 8, ಟೊಮ್ಯಾಟೊ 2, ಬೀಟ್ರೂಟು 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕ್ಯಾಪ್ಸಿಕಮ್ 1, ಬೇಯಿಸಿರೋ ಆಲೂಗಡ್ಡೆ 4. ಈಗ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಟು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಟರ್ ಸೀದೋಗಬಾರ್ದು ಅಂತ ಆಯಿಲ್ ಯೂಸ್ ಮಾಡ್ತಾ ಇರೋದು. ಈಗ ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಬಿಡಿ, ಚೆನ್ನಾಗಿ ಮೆಲ್ಟ್ ಆಗಲಿ. ಹೀಗೆ ಪೂರ್ತಿ ಮೆಲ್ಟ್ ಆದಮೇಲೆ ಸಣ್ಣದಾಗಿ ಹಚ್ಕೊಂಡಿದ್ವಲ್ಲ ಆನಿಯನ್, ಅದನ್ನು ಆ್ಯಡ್ ಮಾಡಿ. ಮತ್ತು ಚಿಲ್ಲಿ ಗಾರ್ಲಿಕ್ ಹಚ್ಕೊಂಡಿದ್ವಲ್ಲ ಶುಂಠಿ 3 ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಸಣ್ಣದಾಗಿ ಹಚ್ಚಿಡಬೇಕು, ಯಾಕಂದರೆ ಅದು ಆಮೇಲೆ ಮ್ಯಾಶ್ ಮಾಡೋದಕ್ಕೋಸ್ಕರ ಸಖತ್ ಈಸಿ ಆಗುತ್ತೆ ಅಂತ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ನಾನು ಎಲ್ಲ ಚಾಪರಲ್ಲಿ ಕಟ್ ಮಾಡಿದ್ದೀನಿ. ಬೀಟ್ರೂಟು ಹಾಕ್ಕೊಳ್ಳಿ, ಬಟ್ ಕೈಯಲ್ಲಿ ಸಣ್ಣದಾಗಿ ಹಚ್ಚಕ್ಕೆ ಬರೋರು ಹಚ್ಕೋಬೋದು, ನೋ ಪ್ರಾಬ್ಲಮ್. ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ. ಇದೆಲ್ಲ ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳ್ಳೋ ಅಂಥ ವೆಜಿಟೇಬಲ್ಸು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಬೇಯುತ್ತೆ ಬೇಗ ಅಂತ, ತಳನೂ ಹಿಡಿಯೋದಿಲ್ಲ. ಒಂಚೂರು ಉಪ್ಪು, ಅಗೇನ್ ಇದನ್ನು ಬೇಗ ಬೇಯಲಿ ಅಂತ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 to 6 ಮಿನಿಟ್ಸ್ ಅಷ್ಟು ಬೇಯಕ್ಕೆ ಬಿಡೋಣ. ಹೀಗಾಗುತ್ತೆ. ಇದು ಆ್ಯಕ್ಚುಲಿ ಪೂರ್ತಿ ಬೆಂದಿರಲ್ಲ, ಮುಕ್ಕಾಲು ಭಾಗ ಮಾತ್ರ ಬೆಂದಿರುತ್ತೆ ನೋಡಿ. ಈಗ ಮುಕ್ಕಾಲು ಭಾಗ ಬೆಂದ ಮೇಲೆ ಟೊಮ್ಯಾಟೊ ನಾವು ಸಣ್ಣದಾಗಿ ಹಚ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಣ. ಟೊಮೆಟೊ ಯಾಕೆ ಲಾಸ್ಟಲ್ಲಿ ಅಂದರೆ ಬೇಗ ಬೆಂದೋಗುತ್ತೆ ಅಂತ ಲಾಸ್ಟಲ್ಲಿ ಹಾಕೋದು. ಈಗ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ಮ್ಯಾಶ್ ಮಾಡಿರೋವಂಥ ಬಾಯ್ಲ್ಡ್ ಪೊಟ್ಯಾಟೊ ಫಸ್ಟ್ ಬ್ಯಾಚ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಟ್ಟಿಗೆನೂ ಹಾಕೋಬೋದು, ನಾನು ಬ್ಯಾಚ್ ವೈಸ್ 2 ಸತಿ ಹಾಕ್ತೀನಿ, ಸೊ ಒಟ್ಟಿಗೆ ಬೇಕಂದರೆ ಹಾಕ್ಕೊಳ್ಳಿ. ಈಗ ಇದಕ್ಕೆ 2 ಸ್ಪೂನ್ಸ್ ಆಫ್ ಪಾವ್ ಭಾಜಿ ಮಸಾಲ, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಆಗುತ್ತೆ ಸೌಟಲ್ಲಿ ಅಂದರೆ ಓಕೆ. ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಈಗ ಸೆಕೆಂಡ್ ಬ್ಯಾಚ್ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅಗೇನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ನಾನೊಂಚೂರು ಆ್ಯಡ್ ಮಾಡಿಕೊಂಡೆ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲನೂ ಹಾಕ್ಕೊಂಡೆ, ಕಮ್ಮಿ ಇತ್ತು ಅಂತ. ಅದು ಆಪ್ಷನಲ್ಲು, ನೀವು ಟೇಸ್ಟ್ ತಕ್ಕನಂಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಬೆಂದ ಮೇಲೆ ಈ ಪೊಟ್ಯಾಟೊ ಮ್ಯಾಶನ್ನು ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿ, ಒಂದು ಕಾರ್ನರಿಂದ ಪ್ರೆಸ್ ಮಾಡ್ಕೊಂಬನ್ನಿ. ತುಂಬ ಲಿಕ್ವಿಡ್ ಆಗಿದ್ದರೆ ಮ್ಯಾಶ್ ಆಗಲ್ಲ, ಸೊ ಸ್ವಲ್ಪ ಈ ಥರ ಸಾಲಿಡಾಗೇ ಇರಲಿ,
ಆಮೇಲೆ ಬೇಕಾದರೆ ವಾಟರ್ ಆ್ಯಡ್ ಮಾಡೋಣ. ನಾನು ಮಾಡ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪ ಪ್ರೆಷರ್ ಹಾಕಿ ಮ್ಯಾಶ್ ಮಾಡಿ. ಎಲ್ಲ ವೆಜಿಟೇಬಲ್ಸು ಚೆನ್ನಾಗಿ ಮಿಕ್ಸು ಆಗುತ್ತೆ, ಅದ್ರ ಜ್ಯೂಸಸ್ ಎಲ್ಲ ಬಿಡುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರುತ್ತೆ ಚೆನ್ನಾಗಿ ಮ್ಯಾಶ್ ಮಾಡಿದ್ಮೇಲೆ. ಇದಕ್ಕೆ ಒಂಚೂರು ಬಿಸಿ ನೀರು ಆ್ಯಡ್ ಮಾಡಿಕೊಡಿ, ಒಂದು 1/2 ಕಪ್ ಅಷ್ಟು, ಸ್ವಲ್ಪ ತೆಳು ಬರೋದಕ್ಕೆ. ಫಸ್ಟೇ ಮ್ಯಾಶ್ ಮಾಡೋಕ್ಕೆ ಮುಂಚೆ ಯಾಕೆ ಹಾಕಲ್ಲ ಅಂದರೆ ಮ್ಯಾಶ್ ಆಗಲ್ಲ ಚೆನ್ನಾಗಿ, ಲಿಕ್ವಿಡ್ ಜಾಸ್ತಿ ಇದ್ದರೆ. ಓಕೆ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇವಾಗ ಒಂಚೂರು ಇದಕ್ಕೆ ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಚಾಪ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಟ್ರೆ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೆ ನಾನು ಪದೇ ಪದೇ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕೊಳ್ಳೋಣ. ಈಗ ಬಾಜಿ ಮುಗೀತು. ಪಾವ್ನ ರೆಡಿ ಮಾಡೋವಂಥ ಟೈಮ್. ಪಾವ್ನ ಯಾವತ್ತೂ ಅಷ್ಟೇ ಗೀಯಲ್ಲಿ ಮಾಡಿ, ಬಟರ್ಕಿನ ಗೀ ಟೇಸ್ಟ್. ಈ ಥರ ಗೀನ ಫಸ್ಟ್ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಪಾವ್ ಇಟ್ಟು ಆಮೇಲೆ ತಿರ್ಗಾ ಪಾವ್ ಮೇಲೆ ಗೀನೇ ಹಾಕಿದ್ದೀನಿ. ಯಾಕಂದರೆ ಯೂಶ್ವಲಾಗಿ ಪಾವ್ ಸ್ವಲ್ಪ ಸಾಲ್ಟೆಡ್ ಇರುತ್ತೆ, ಆಯಿತಾ. ಸ್ವೀಟ್ ಇದ್ದರೆ ಆದರೂ ಒಂದು ಕಡೆ ಓಕೆ, ಬಟ್ ಸಾಲ್ಟೆಡ್ ಇರೋದ್ರೆ ಗೀನ ಟೇಸ್ಟ್ ಕೊಡುತ್ತೆ. ಕೆಲವ್ರಿಗೆ ಸೆಮಿ ರೋಸ್ಟ್ ಇಷ್ಟ, ಕೆಲವ್ರಿಗೆ ಸ್ವಲ್ಪ ಜಾಸ್ತಿ ರೋಸ್ಟ್ ಇಷ್ಟ. ಸೊ ನಾನು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ತೀನಿ. ಸೆಮಿ ರೋಸ್ಟ್ ಮಾಡಿದ್ರೆ ಹಾಗಾಗೆ ತಿಂದಂಗೆ ಇರುತ್ತೆ ಅಂತ. ನೋಡಿ, ಈ ಥರ ಸ್ವಲ್ಪ ಹಾರ್ಡ್ ಸರ್ಫೇಸ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಈಗ ಪ್ಲೇಟ್ ಮಾಡೋ ಟೈಮ್. ಸೊ 2 sets ಆಫ್ ಪಾವ್, ಸ್ವಲ್ಪ ಬೀಟ್ರೂಟ್ ಬಾಜಿ, ಇದಕ್ಕೆ ಚಾಪ್ಡ್ ಆನಿಯನ್, ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ ಟ್ಯಾಂಗಿ ಟೇಸ್ಟ್ ಕೊಡೋದಕ್ಕೆ ಲೆಮನ್. ಹೇಗೆ ಬಂದಿದೆ ಟ್ರೈ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಡೂ ಟ್ರೈ ಅಟ್ ಹೋಮ್ ಆ್ಯಂಡ್ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ ಯು ಆಲ್, ಬಾಯ್.